ನಗುವಿನ ಒಡೆಯ ಅಂತಲೇ ಖ್ಯಾತಿ ಪಡೆದಿರುವಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿ ಇಂದಿಗೆ 4 ವರ್ಷಗಳಾಗಿದೆ. 4ನೇ ವರ್ಷದ ಪುಣ್ಯ ಸ್ಮರಣೆ ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇದೆ. ದೊಡ್ಡ ಮನೆಯ ರಾಜ್ಕುಮಾರನ ಒಂದು ನೆನಪಲ್ಲಿ ಕರುನಾಡಿನ ಜನ ಕೂಡ ಈಗ ಕಂಠೀರವ ಸ್ಟುಡಿಯೋದಲ್ಲಿ ಸೇರಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಅಭಿಮಾನಿಗಳ ಒಂದು ದಂಡೆ ಸಾಗರೋಪಾದಿಯಾಗಿ ಹರಿದು ಬರ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಪುನೀತ್ ಸಮಾಧಿಗೆ ಕುಟುಂಬಸ್ಥರಿಂದ ಪೂಜೆ ಕೂಡ ಸಲ್ಲಿಕೆ ನೋಡಿ, ಸಾಕಷ್ಟು ಅವರ ಕುಟುಂಬಸ್ಥರ ಜೊತೆಗೆ ಸಿನಿ ತಾರೆಯರ ಜೊತೆಗೆ ಬಹಳ ಮುಖ್ಯವಾಗಿ ಅಪ್ಪುವಿನ ಹೃದಯದಲ್ಲಿ ಯಾವಾಗಲೂ ಕೂಡ ಅಜರಾಮರವಾಗಿರುವಂತಹ ಅವರ ಅಭಿಮಾನಿಗಳು ಸಾಕಷ್ಟು ಜನ ಬೆಳಿಗ್ಗೆಯಿಂದಲೂ ಕೂಡ ಬಂದಿದ್ದಾರೆ. ಅವರ ಕುಟುಂಬಸ್ಥರನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಜನ ಬಂದು ಇವತ್ತು ಅಪ್ಪುವಿನ ಒಂದು ನಮನ ಸ್ಮರಣೆಯನ್ನು ಮಾಡುವಂತಹ ಒಂದು ದಿನ ಇವತ್ತು ಅಪ್ಪು 4 ವರ್ಷ ಆಯಿತು ನಮ್ಮನ್ನೆಲ್ಲ ಆಗಲಿ. ಇವತ್ತಿಗೂ ಕೂಡ ಅವರ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಅಚ್ಚಳಿಯದೆ ಉಳಿದಿದ್ದಾರೆ ಅನ್ನಲಿಕ್ಕೆ ಈ ಜನಸಾಗರವೇ ಸಾಕು. ಸರ್ ನಿಮ್ಗೆ ಬನ್ನಿ. ಇನ್ನು ಅಪ್ಪು ಸಮಾಧಿಗೆ ಸಾಕಷ್ಟು ಜನ ಅಭಿಮಾನಿಗಳ ಜೊತೆಗೆ ಕುಟುಂಬಸ್ಥರು ಕೂಡ ಅಲ್ಲಿ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ರಕ್ತದಾನ ನಡೀತಾ ಇದೆ. ಮತ್ತು ಒಂದು ಕಡೆ ಈಗ ನೇತ್ರ ತಪಾಸಣೆ ಶಿಬಿರ ನಡೀತಾ ಇದೆ. ಅನ್ನದಾನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಈಗ ಮಾಡ್ಕೊಂಡಿದ್ದಾರೆ. ಮತ್ತು ಸಾಕಷ್ಟು ಜನ ಅಪ್ಪು ಪಾಸ್ ಅಂತ ಹೇಳುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನೋಡಿ, ಅವರ ಮುಖದಲ್ಲಿ ಎಲ್ಲರೂ ಕೂಡ ಇವತ್ತು ಪ್ರತಿಯೊಬ್ಬರ ಅಭಿಮಾನಿಗಳಲ್ಲೂ ಕೂಡ ಇವತ್ತು ಅಪ್ಪು ಅವ್ರನ್ನ ಇವತ್ತು ಕಾಣ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಬಹಳ ಮುಖ್ಯವಾಗಿ ಅವರ ಕುಟುಂಬಸ್ಥರಿಗೆ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಸಿನಿ ತಾರೆಯರು ಕೂಡ ಬಂದಿದ್ದಾರೆ. ಅಭಿಮಾನಿಗಳು ಬೆಳಿಗ್ಗೆಯಿಂದಲೂ ಕೂಡ ಬಂದು ಇವತ್ತು ರಕ್ತದಾನದಲ್ಲಿ ನೇತ್ರ ತಪಾಸಣೆಯಲ್ಲಿ ಭಾಗಿಯಾಗಿದ್ದಾರೆ. ಬ್ರದರ್ ಸ್ವಲ್ಪ ಸೈಡ್ ಮುಂದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಅವರು ಯುವರಾಜ್ ಕುಮಾರ್ ಇರ್ಬೋದು, ಸಾಕಷ್ಟು ಜನ ಅಲ್ಲಿ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಾ. ಮತ್ತು ಸಾಕಷ್ಟು ಜನ ಈಗ ಅಲ್ಲಿ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಯಾಕಂದರೆ ದೊಡ್ಡ ಮನೆ ಫ್ಯಾಮಿಲಿ ಅಂದ್ರೆ ಸಿಕ್ಕಾಬಟ್ಟೆ ಜನ ಇರ್ತಾರೆ. ಒಂದು ದೊಡ್ಡ ಕುಟುಂಬ, ಸಾಕಷ್ಟು ಅವರ ಕುಟುಂಬಸ್ಥರು ತುಂಬ ಜನ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರ ಅಭಿಮಾನಿಗಳು ಕೂಡ ಕಿಕ್ಕಿರಿದು ಸೇರಿದ್ದಾರೆ ಜನ. ಕಡೆಯಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿ ವಿನಯ್ ರಾಜ್ಕುಮಾರ್ ಇರ್ಬೋದು, ಯುವರಾಜ್ ಕುಮಾರ್ ಇರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು, ಶಿವಣ್ಣ ಇರ್ಬೋದು, ಹೀಗೆ ಸಾಕಷ್ಟು ಜನ ಅಭಿಮಾನಿಗಳು ಅಲ್ಲಿ ಬಂದು ಅವ್ರನ್ನೆಲ್ಲ ಅಲ್ಲಿ ಮಾತಾಡಿಸ್ತಾ ಇರುವಂಥದ್ದು, ಕುಶಲೋಪಾರಿ ವಿಚಾರಿಸ್ತಾ ಇರುವಂಥದ್ದು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸಾಕಷ್ಟು ಜನ ಹಿರಿಯ ತಾರೆಯರು ಎಲ್ಲರೂ ಕೂಡ ಅಲ್ಲಿ ಆಗಮಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಒಂದು 4ನೇ ಪುಣ್ಯ ಸ್ಮರಣ ಒಂದು ಕಾರ್ಯಕ್ರಮದಲ್ಲಿ ಪೂಜೆ ನಡೀತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಬಹಳ ಉತ್ಸುಕರಾಗಿ ಇವತ್ತು ಜನ ಸೇರಿದರು. ಅವ್ರ ಕುಟುಂಬಸ್ಥರಿಗಿಂತ ಮುಂಚೆನೇ ಅಭಿಮಾನಿಗಳು ಬಂದು ಕಿಕ್ಕಿರಿದು ಸೇರಿದರು. ಇದೇ ಅಲ್ವಾ ನಿಜವಾದ ಅಭಿಮಾನ. ಹಾಗಾಗಿನೇ ಪುನೀತ್ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ಎಲ್ಲರ ಹೃದಯದಲ್ಲೂ ಕೂಡ ಅಚ್ಚಳಿಯದೆ ಉಳಿತಾರೆ. ಅಪ್ಪು ಬಾಸ್ ಅಜರಾಮರ ಅಂತ ಯಾಕೆ ಅಭಿಮಾನಿಗಳು ಹೇಳ್ತಾರೆ ಅಂದರೆ ನೋಡಿ, ಇದೇ ಈ ಒಂದು ಕ್ಷಣ ಏನಿದೆಯಲ್ಲ, ಇವತ್ತು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಅವರು ಎಲ್ಲರ ಮನಸ್ಸಲ್ಲೂ ಕೂಡ ಅತ್ಯದ್ಭುತವಾಗಿ ಅಚ್ಚಳಿಯದೆ ಉಳಿದಿದ್ದಾರೆ ಅನ್ನಲಿಕ್ಕೆ ಇವತ್ತು ಬಂದು ಸೇರಿದಾರಲ್ಲ ಜನ, ಇದೇ ಸಾಕ್ಷಿ. ಮತ್ತು ಜನ ಎಲ್ಲ ಘೋಷಣೆ ಕೂಗೋದು ಕೂಡ ಎಲ್ಲ ಕೇಳಿಸ್ಕೊತಾ ಇದ್ದಾರೆ. ಯಾಕಂದರೆ ಅಪ್ಪು 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 ಅಂತ ಎಲ್ಲರೂ ಕೂಡ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಮತ್ತು ಒಂದು ಕಡೆ ದುಃಖ, ಮತ್ತೊಂದು ಕಡೆ ಅಪ್ಪು ಇವತ್ತು ಭೌತಿಕವಾಗಿ ಇಲ್ಲದೇ ಇದ್ದರೂ ಕೂಡ ಅವ್ರು ಕೊಟ್ಟಂತಹ ಸಿನಿಮಾದ ಜೊತೆಗೆ ಸಮಾಜ ಸೇವೆ ಇದೆಯಲ್ಲ. ಯಾಕಂದರೆ ಅವರು ಅಗಲಿದ ಮೇಲೆ ಗೊತ್ತಾಗಿದ್ದು ಅದೆಷ್ಟೋ ಸಮಾಜ ಸೇವೆ ಮಾಡಿದ್ದಾರೆ. ಅದೆಷ್ಟೋ ಆಟೋ ಡ್ರೈವರ್ಗಳಿಗೆ ಸಹಾಯಕರಾಗಿದ್ದರಂತೆ. ಅದೆಷ್ಟೋ ಶಾಲೆಗಳನ್ನು ದತ್ತು ತೆಗೆದುಕೊಂಡಿದ್ದಾರೆ, ಗೋಶಾಲೆಗಳನ್ನು ದತ್ತು ತೆಗೆದುಕೊಂಡಿದ್ದಾರೆ. ಮತ್ತು
ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಸೂಕ್ಷ್ಮತೆಯನ್ನು ಕಾಪಾಡ್ಕೊಂಡಿದ್ರು ಪುನೀತ್ ರಾಜ್ಕುಮಾರ್ ಅವರು. ಯಾಕಂದರೆ ಕೆಲವರು ಈಗ ಏನಾದರೂ ಒಂದು ದಾನ ಧರ್ಮ ಮಾಡಿದರೆ ಒಂದು ಪಬ್ಲಿಸಿಟಿಗೋಸ್ಕರ ಕೊಡ್ತಾರಲ್ಲ, ಆ ಥರ ಇರಲಿಲ್ಲ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅಗಲಿದ ಮೇಲೇ ಎಷ್ಟು ದಾನ ಧರ್ಮ ಮಾಡಿದರೆ ಅಂದರೆ ಆಟೋ ಡ್ರೈವರ್ನ ಕೇಳಿದರೆ ಗೊತ್ತಾಗ್ತದೆ. ಶಾಲೆಗಳನ್ನು ದತ್ತು ತೆಗೆದುಕೊಂಡ್ರು. ಆಮೇಲೆ ಕೆಲವೊಂದಿಷ್ಟು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಯಾವುದೇ ಹಣ ಇಸ್ಕೊಳ್ದೇ ಅದು ಒಂದು ಒಳ್ಳೆ ಸಂದೇಶ ಕೊಡುವಂತಹ ಒಂದು ಆ್ಯಡಲ್ಲೂ ಕೂಡ ಅವರು ಅಭಿನಯವನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಶಾಲೆಗಳನ್ನು ದತ್ತು ತೆಗೆದುಕೊಳ್ಳೋದಿರ್ಬೋದು, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಿರ್ಬೋದು, ಮತ್ತು ಬಡವರಿಗೆ ಸಹಾಯ ಮಾಡೋದಿರ್ಬೋದು. ಬರೀ ಸಿನಿಮಾಗಳಿಗಷ್ಟೇ ಸೀಮಿತ ಆಗಲಿಲ್ಲ ಅವರು. ಸಮಾಜದ ಒಂದು ಅಂತರಂಗ ಒಂದು ಪ್ರತಿಬಿಂಬವಾಗಿ ಗುರುತಿಸ್ಕೊಳ್ತಾರೆ. ಸಾಕಷ್ಟು ಜನ ಅಭಿಮಾನಿಗಳು ಕಿಕ್ಕಿರಿದು ಅಲ್ಲಿ ಅಪ್ಪು 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 ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಅದಾದಮೇಲೆ ಅಲ್ಲಿ ಯುವರಾಜ್ ಕುಮಾರ್, ಆ ಯುವರಾಜ್ ಕುಮಾರ್ನಲ್ಲಿ ಪುನೀತ್ ರಾಜ್ಕುಮಾರ್ನ ನೋಡಲಿಕ್ಕೆ ಭಾಳ ಜನ ಇಷ್ಟಪಡ್ತಾರೆ. ಯಾಕಂದರೆ ಅವ್ರ ಥರನೇ ಅಭಿನಯ ಮಾಡಬೇಕು, ಅವ್ರ ಥರನೇ ಡ್ಯಾನ್ಸ್ ಮಾಡಬೇಕು ಅನ್ನುವಂತಹ ಹಂಬಲ ನನಗಿದೆ ಅನ್ನುವಂತಹ ಮಾತನ್ನು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಅವರು ಯುವರಾಜ್ ಕುಮಾರ್. ಅದ್ರ ಜೊತೆಗೆ ವಿನಯ್ ರಾಜ್ಕುಮಾರ್ ಕೂಡ. ಹೀಗೆ ಒಂದು ಕಡೆ ಈಗ ದೊಡ್ಡ ಮನೆ ಕುಟುಂಬವನ್ನು ಒಂದು ಸಿನಿ ರಂಗದಲ್ಲೇ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಈಗ ಯುವರಾಜ್ ಕುಮಾರ್ ಇರ್ಬೋದು, ಅಥವಾ ವಿನಯ್ ರಾಜ್ಕುಮಾರ್ ಇರ್ಬೋದು, ಶಿವಣ್ಣ ಇರ್ಬೋದು, ಹೀಗೆ ಸಾಕಷ್ಟು ಜನ ಈಗ ಅನೇಕ ಚಿತ್ರಗಳಲ್ಲಿ ಕೂಡ ಬ್ಯುಸಿಯಾಗಿದ್ದಾರೆ. ಅದ್ರ ಜೊತೆಗೆ ಅಪ್ಪು ಹೆಸರು ಅಜರಾಮರವಾಗಿ ಇರಲಿಕ್ಕೆ ಇವರು ಅನೇಕ ಚಿತ್ರಗಳನ್ನು ಮಾಡಬೇಕು. ಪುನೀತ್ ಅವರು ಅನೇಕ ಚಿತ್ರಗಳಲ್ಲಿ ಇನ್ನೂ ಕೂಡ ಅಭಿನಯ ಮಾಡಬೇಕಾಗಿತ್ತು, ಆದರೆ ವಿಧಿ ಆಟಕ್ಕೆ ಬಲಿಯಾಗಿಬಿಟ್ರು. ಈ ರೀತಿಯಾದಂತಹ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ರಾಘವೇಂದ್ರ ರಾಜ್ಕುಮಾರ್ ಅವ್ರನ್ನ ಕೂಡ ಗಮನಿಸ್ತಾ ಇದ್ದೀರಾ, ಅವರ ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಕೂಡ ಬಂದಿದ್ದಾರೆ. ಅದ್ರ ಜೊತೆಗೆ ಅವ್ರ ಇಡೀ ಕುಟುಂಬ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು, ವಿನಯ್ ರಾಜ್ಕುಮಾರ್, ಯುವರಾಜ್ ಕುಮಾರ್, ಹೀಗೆ ಇಡೀ ಒಂದು ದೊಡ್ಡ ಮನೆ ಬಳಗವೇ ಅಲ್ಲಿ ಸೇರಿದೆ. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಇನ್ನೂ ದೊಡ್ಡ ಮನೆ ಫ್ಯಾಮಿಲಿಯ ಸಾಕಷ್ಟು ಜನ ಸದಸ್ಯರುಗಳು ಅಂದರೆ ಅವರು ಅಭಿಮಾನಿಗಳು. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜನ ಅಭಿಮಾನ ಬಳಗವನ್ನೇ ಹೊಂದಿರುವಂತಹ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಬೆಳಗ್ಗೆಯಿಂದಲೇ ವೀಲ್ ಚೇರಲ್ಲೆಲ್ಲ ಸಾಕಷ್ಟು ಜನ ಬಂದಿದ್ದಾರೆ. ವೀಲ್ ಚೇರಲ್ಲಿ ಬಂದಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ನೇತ್ರ ತಪಾಸಣೆ ಶಿಬಿರದಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದರು. ಅನ್ನದಾನ ನೋಡಿ, ಇನ್ನು ಆ ಕಂಠೀರವ ಸ್ಟುಡಿಯೋ, ಆ ಚಿಕ್ಕಪೇಟೆ ಆ ಭಾಗದಲ್ಲೆಲ್ಲ ಈ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರಲ್ಲ, ಅವರೆಲ್ಲರೂ ಕೂಡ ಅಪ್ಪುವಿನ ಮೇಲೆ ಇರುವಂತಹ ಒಂದು ಅಭಿಮಾನದಿಂದ ಅವರೇ ಎಲ್ಲ ಸೇರಿಕೊಂಡು ಒಂದು ಅನ್ನದಾನದ ಒಂದು ವ್ಯವಸ್ಥೆಯೂ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದರೆ ದೂರ ದೂರದಿಂದೆಲ್ಲ ಬರ್ತಾರೆ. ಅಂದರೆ ಇವತ್ತು ದೇಶ ವಿದೇಶದಲ್ಲೂ ಕೂಡ ಇವತ್ತು ಪುನೀತ್ ರಾಜ್ಕುಮಾರ್ಗೆ ಅಭಿಮಾನಿಗಳಿರೋದ್ರಿಂದ ಇವತ್ತು ರಾಜ್ಯದ ನಾನಾ ಭಾಗಗಳಿಂದನೂ ಕೂಡ ಇವತ್ತು ಆ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಬರ್ತಾ ಇರೋದ್ರಿಂದ ಅವರೆಲ್ಲರೂ ಕೂಡ ಹಸ್ಕೊಂಡು ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅನ್ನದಾನದ ವ್ಯವಸ್ಥೆ, ರಕ್ತದಾನದ ಒಂದು ಶಿಬಿರ, ನೇತ್ರ ತಪಾಸಣೆ ಶಿಬಿರ, ಹೀಗೆ ಇವೆಲ್ಲವೂ ಕೂಡ ಒಂಥರ ನೋಡಿ, ಈ ಪುನೀತ್ ರಾಜ್ಕುಮಾರ್ ಅವರು ನಿಜಕ್ಕೂ ಈ ರೀತಿಯಾದಂತಹ ಒಂದಿಷ್ಟು ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಿರೋದ್ರಿಂದ ಈಗ ಅವ್ರು ಅಗಲಿದ ಮೇಲೂ ಕೂಡ ಇದು ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಪೂಜೆ ಮಾಡ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಅವರ ಕುಟುಂಬಸ್ಥರಿಂದ ಅಲ್ಲಿ ಹೂವಿನ ಹಾರ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಅಲ್ಲಿ ಅಭಿಮಾನಿಗಳು ಕೂಡ ಅಲ್ಲಿ ಬಂದು ಕಿಕ್ಕಿರಿದು ಸೇರಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಪೂಜೆ ಕೈಂಕರ್ಯಗಳು ಕೂಡ ಒಂದು ಕಡೆಗೆ ನಡೀತಾ ಇದೆ. ದೊಡ್ಡ ಮನೆಯ ರಾಜಕುಮಾರನ ನೆನಪಲ್ಲಿ ಕರುನಾಡಿನ ಜನ ಈಗ ಒಂದು ಕಡೆ ಕಂಬನಿಯನ್ನು ಮಿಡಿತಾ ಇದೆ. ಯಾಕಂದರೆ ಕಳೆದು 4 ವರ್ಷ ಆಯಿತು ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡು. ಇವತ್ತಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ಅಭಿಮಾನಿಗಳ ಹತ್ರ ಕೇಳಿದಾಗ ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದ್ದಾರೆ, ಎಲ್ಲರ ಒಳಗಡೆನೂ ಕೂಡ ಇದ್ದಾರೆ. ಎಲ್ಲರ ಒಂದು ಒಳ್ಳೆತನದಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಖಂಡಿತವಾಗ್ಲೂ ಕೂಡ ಇದ್ದಾರೆ ಅನ್ನುವಂತಹ ಮಾತುಗಳೇ ಎಲ್ಲರ ಬಾಯಲ್ಲೂ ಕೂಡ ಕೇಳಿ ಬರ್ತವೆ. ಹಾಗಾಗಿನೇ ಇವತ್ತು ಪುನೀತ್ ರಾಜ್ಕುಮಾರ್ ಕೊಟ್ಟಂತಹ ಸೇವೆ, ಅವರು ಮಾಡಿದಂತಹ ಅದ್ಭುತ ನಟನೆ, ಮತ್ತು ಅವ್ರು ಮಾಡ್ತಾ ಇದ್ದಂಥ ಸಿನಿಮಾಗಳೆಲ್ಲರೂ ಕೂಡ ಒಂದು ಅವರ ತಂದೆಯ ಹಾದಿಯಲ್ಲೇ ಇವರು ಕೂಡ ಅತ್ಯದ್ಭುತ ಕೌಟುಂಬಿಕ ಚಿತ್ರಗಳನ್ನೇ ಕೊಡ್ತಾ ಹೋದರು. ಇವತ್ತು ಕೂಡ
ರಾಜ್ಕುಮಾರ ಚಿತ್ರ ತುಂಬ ಅದ್ಭುತವಾದಂತಹ ಚಿತ್ರ ಕೊಟ್ಟಿದ್ದಾರೆ ಮತ್ತು ಸಾಕಷ್ಟು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿಗಳನ್ನು ಕೊಟ್ಟಿರೋದ್ರಿಂದ ಇಡೀ ಫ್ಯಾಮಿಲಿನ ಕುತ್ಕೊಂಡು ನೋಡುವಂತಹ ಚಿತ್ರಗಳಲ್ಲೇ ಆದಷ್ಟು ಪುನೀತ್ ರಾಜ್ಕುಮಾರ್ ಅಭಿನಯವನ್ನು ಮಾಡ್ತಾಯಿದ್ರು ಮತ್ತು ಸ್ಟೋರಿನೂ ಕೂಡ ಅಷ್ಟೇ ಅವರಿಗೆ ಯಾವ್ದು ಇಷ್ಟ ಆಗ್ತದೆ ಆ ಸ್ಟೋರಿನೇ ತೆಗೆದುಕೊಳ್ತಾಯಿದ್ರು. ಬಂದಂಥ ಎಲ್ಲ ಸಿನಿಮಾಗಳನ್ನು ಒಪ್ಕೊಳ್ತಾ ಇರಲಿಲ್ಲ. ಯಾಕಂದರೆ ನಾವು ಕೊಡುವಂತಹ ಸಿನಿಮಾ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಸಿನಿಮಾ ಮಾಡಿದರೆ ಜನ ಥಿಯೇಟ್ರ್ ಕಡೆ ಬರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇತ್ತು. ಎಲ್ಲರೂ ಕೂಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಿ ಅನ್ನುವಂತಹ ಒಂದು ಸಂದೇಶವನ್ನು ಆಗಾಗ ಕೊಡ್ತಾಯಿದ್ರು. ಮತ್ತು ಸಿನಿಮಾಗಳನ್ನು ಬಿಸ್ನೆಸ್ ಆಗಿ ಮಾಡಬಾರ್ದು, ನಾವು ಸಮಾಜಕ್ಕೆ ಒಂದು ಮಾದರಿ ಆಗಬೇಕು, ಸಮಾಜದ ಒಂದು ಕಣ್ಣಾಗಿರಬೇಕು ಅನ್ನುವಂತಹ ದೃಷ್ಟಿಕೋನದಲ್ಲಿ ಸಿನಿಮಾಗಳನ್ನು ಮಾಡ್ತಾಯಿದ್ರು ಪುನೀತ್ ರಾಜ್ಕುಮಾರ್. ಹಾಗಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಯಾಕೆ ಇಷ್ಟ ಆಗ್ತಾರೆ, ಮಹಿಳೆಯರಿಗೂ ಸಾಕಷ್ಟು ಇಷ್ಟ ಆಗ್ತಾರೆ ಅಂದರೆ ಪ್ರತಿಯೊಬ್ಬರು ಕುತ್ಕೊಂಡು ನೋಡುವಂತಹ, ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ಚಿತ್ರಗಳನ್ನೇ ಮಾಡ್ತಾಯಿದ್ರು ಪುನೀತ್ ರಾಜ್ಕುಮಾರ್. ಹಾಗಾಗಿನೇ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಪ್ರತಿಯೊಬ್ಬರ ಮನಸ್ಸಲ್ಲೂ ಯಾಕೆ ಉಳಿದಿದ್ದಾರೆ ಅಂದರೆ ಒಂದು ಸಮಾಜದ ಕಣ್ಣಾಗಿ ಉಳಿದಿದ್ರು. ಸಮಾಜಕ್ಕೆ ಒಂದು ಮಾದರಿಯಾದಂತಹ ಸಿನಿಮಾಗಳನ್ನು ಕೊಡ್ತಾಯಿದ್ರು. ಅದ್ರ ಜೊತೆಗೆ ಈಗಾಗಲೇ ಹೇಳ್ದಂಗೆ ಬರೀ ಸಿನಿಮಾಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಅವರು ಅನೇಕ ಶಾಲೆಗಳನ್ನು ದತ್ತು ತೆಗೆದುಕೊಂಡ್ರು, ಗೋಶಾಲೆಗಳನ್ನು ದತ್ತು ತೆಗೆದುಕೊಂಡ್ರು, ಅದೆಷ್ಟೋ ಜನಗಳಿಗೆ ಸಹಾಯ ಮಾಡಿದ್ದಾರೆ, ಸಹಾಯ ಹಸ್ತವನ್ನು ಚಾಚಿದ್ದಾರೆ, ಸೂರಿಲ್ದಿದ್ದವರಿಗೆ ಮನೆ ಕಟ್ಸ್ಕೊಟ್ಟಿದ್ದಾರೆ. ಅನೇಕ ಆಟೋ ಡ್ರೈವರ್ಗಳು ಹೇಳ್ತಾರೆ, ಪುನೀತಣ್ಣ ಕೊಟ್ಟಂಥ ದುಡ್ಡಲ್ಲಿ ನಾನು ಆಟೋ ತಗೊಂಡೆ. ಮತ್ತು ಖಾಸಗಿ ಕಾರ್ಯಕ್ರಮ ಕೂಡ ಒಂದು ನಡೆಸ್ಕೊಡ್ತಾಯಿದ್ರು ಖಾಸಗಿ ವಾಹಿನಿಯಲ್ಲಿ. ಅದರಲ್ಲಿ ಅವರಿಗೆ ಬಂದಂಥ ಸಂಭಾವನೆ ಕೂಡ ಸಾಕಷ್ಟು ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಇವತ್ತು ಕರ್ನಾಟಕದ ಇಕ್ಕೆಲೆಗಳಲ್ಲೂ ಕೂಡ ಅಭಿಮಾನ ಬಳಗವನ್ನು ಹೊಂದಿದ್ದಾರೆ ಪುನೀತ್ ರಾಜ್ಕುಮಾರ್. ಇವತ್ತು ಕರ್ನಾಟಕ ದೇಶ ವಿದೇಶಗಳಲ್ಲೂ ಕೂಡ ಅಪಾರವಾದಂತಹ ಒಂದು ಅಭಿಮಾನ ಬಳಗವನ್ನೇ ಇವತ್ತು ಹೊಂದಿದ್ದಾರೆ. ಇವತ್ತಿಗೂ ಕೂಡ ಅಪ್ಪು ಅಜರಾಮರ ಅನ್ನುವಂತಹ ಒಂದು ಮಾತು ಯಾಕೆ ಹೇಳ್ತಾರೆ ಅಂದರೆ, ಅವ್ರು ಕೊಟ್ಟಂಥ ಸೇವೆ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಅಜರಾಮರವಾಗಿ ಇರ್ತವೆ ಅನ್ನುವಂಥ ಒಂದು ಮಾತೇನಿದೆಯಲ್ಲ, ಅದಕ್ಕೆ ಇವತ್ತು ಸೇರಿರುವಂಥ ಜನಗಳೇ ಸಾಕ್ಷಿ ಆಗ್ತಾ ಇದ್ದಾರೆ. ಇಂತಹ ಪುಣ್ಯಸ್ಮರಣೆಗಳು ಬರ್ತಾನೆ ಇರ್ತವೆ, ಜನ ಸೇರ್ತಾನೆ ಇರ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.